ಒಮ್ಮೆ ಆ ಹುಡುಗನಿಗೆ ಮನೆ ಇತ್ತು. ಅಮ್ಮನ ಮಡಿಲು, ಅಪ್ಪನ ಬಲವಾದ ಕೈ ಮತ್ತು ಸಂಜೆ ಮಾದ ಕೇಳಿಬರುವ ನಗು. ಆದರೆ ಒಂದು ದಿನ ಎಲ್ಲವೂ ಮೌನವಾಯಿತು. ಅಪ್ಪ ಕೆಲಸಕ್ಕೆ ಹೋದ ದಿನ ಮರಳಿ ಬರಲಿಲ್ಲ. ಅಮ್ಮನ ಕಣ್ಣುಗಳು ದಿನದಿಂದ ದಿನಕ್ಕೆ ಮಂಕಾದವು. ಕೊನೆಗೆ ಅಮ್ಮ ಕೂಡ ಆಕಾಶದ ನಕ್ಷತ್ರವಾಗಿ ಹೋದಳು. ಆ ದಿನದಿಂದ ಅವನ ಕೈಯಲ್ಲಿ ಆಟಿಕೆ ಇಲ್ಲ, ಬೆನ್ನು ಮೇಲೆ ಶಾಲಾ ಚೀಲ ಇಲ್ಲ. ಇದ್ದದ್ದು ಒಂದೇ ಹಳೆಯ ಚೀಲ ಮತ್ತು ಅವನೊಂದಿಗೆ ನಡೆದಾಡುವ ಆ ಚಿಕ್ಕ ನಾಯಿಮರಿ. ಆ ನಾಯಿಮರಿ ಅವನ ಮಾತು ಕೇಳುತ್ತಿತ್ತು, ಅವನ ಕಣ್ಣೀರು ನಕ್ಕಂತೆ ನೋಡುತ್ತಿತ್ತು. ಅವನು ಊಟವಿಲ್ಲದೆ ಮಲಗಿದ ರಾತ್ರಿ ಅದು ಅವನ ಪಕ್ಕದಲ್ಲೇ ಕುಳಿತು ಕಾವಲು ಕಾಯುತ್ತಿತ್ತು. ಪ್ರತಿದಿನ ಅವನು ರಸ್ತೆಯಲ್ಲಿ ನಡೆಯುತ್ತಾನೆ, ಯಾರು ಗಮನಿಸದ ಕಾಲು ಚಪ್ಪಲಿಗಳ ಶಬ್ದದೊಂದಿಗೆ. ಅವನ ಕಣ್ಣುಗಳು ಪ್ರಶ್ನಿಸುತ್ತವೆ, ನಾನು ಏನು ತಪ್ಪು ಮಾಡಿದೆ? ಅವನ ದುಃಖ ಯಾರಿಗೂ ಕಾಣುವುದಿಲ್ಲ, ಆದರೆ ಅವನ ಮೌನ ತುಂಬಾ ಜೋರಾಗಿ ಅಳುತ್ತದೆ.